ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರ್ಬೋದು ಏನು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಎಷ್ಟೊತ್ತಿಗೆ ತೊಗೊಂಡು ತಿನ್ಬಿಡೋಣ ಅನಿಸ್ತಾ ಇದೆ ಅಲ್ವಾ. ಅಷ್ಟೇ ರುಚಿಕರವಾಗಿ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಕರವಾಗಿದೆ. ಯಾವತ್ತೂ ಮಾಡಿಲ್ಲ ಅನ್ನೋರು ಕೂಡ ಆರಾಮ್ಸೆ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟು ಯೂಸ್ ಮಾಡಿಲ್ಲ. ಮ್ಯಾಂಗೋನ ಬಳಸಿ ನಾನೊಂದು ಇಷ್ಟು ಆರೋಗ್ಯಕರವಾದ ಸ್ಪಾಂಜಿ ಆಗಿರೋ ಅಂಥ ಒಂದು ಟೇಸ್ಟಿ ಕೇಕ್ ಮಾಡಿದ್ದೀನಿ ಅಂದರೆ ನಂಬ್ತೀರಾ? ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋ ಮಾಡಿ ಮುಗಿಸೋ ಅಷ್ಟರೊಳಗೆ ನಿಮಗೆ ಖಂಡಿತ ಇದನ್ನು ಮಾಡಿ ತಿನ್ಬೇಕನ್ಸುತ್ತೆ. ಅಷ್ಟು ರುಚಿಕರವಾಗಿರುತ್ತೆ, ಅಷ್ಟೇ ಈಸಿಯಾಗಿ ಕೂಡ ಮಾಡ್ಕೋಬೋದು. ಇಲ್ಲಿ ಮೊದಲಿಗೆ ನಾನು 2 ಮ್ಯಾಂಗೋ ತೊಗೊಳ್ತಾ ಇದ್ದೀನಿ. ಈ ಮಾವಿನ ಹಣ್ಣು ಕರೆಕ್ಟ್ ಅದಕ್ಕೆ ಹಣ್ಣಾಗಿರಬೇಕು, ಕಾಯಿ ಆಗು ಇರಬಾರ್ದು, ತುಂಬ ಹಣ್ಣಾಗಿರಬಾರ್ದು, ಸ್ವಲ್ಪ ಲೈಟಾಗಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ಮೇ ಬಿ ಇದು ಮಲ್ಲಿಕಾ ಅನಿಸುತ್ತೆ ಅಥವಾ ಬಾದಾಮಿ, ಈ ಥರ ಒಳ್ಳೆ ಕಲ್ಲರು ಒಳ್ಳೆ ಟೇಸ್ಟ್ ಇರೋದು ತೊಗೊಳ್ಳಿ, ಸಖತ್ತಾಗಿ ಬರುತ್ತೆ. ಈಗ ಇದನ್ನು ಕಟ್ ಮಾಡಿ ಅದರೊಳಗಡೆ ಇರೋ ತಿರುಳನ್ನೆಲ್ಲ ನಾನೀಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಡ್ತೀರಾ ಅಂತ ಇದಕ್ಕೆ 2 ಮ್ಯಾಂಗೋ ಸಾಕಾಯಿತು ನನಗೆ. ಇದನ್ನು ಹೀಗೆ ಸ್ಪೂನಲ್ಲಾರು ತೆಗಿಬೋದು, ಇಲ್ಲ ನೀವು ಅದ್ರದ್ದು ಮೇಲ್ಗಡೆ ಸಿಪ್ಪೆನ ಎರೆದ್ಬಿಟ್ಟಾದರೂ ಕಟ್ ಮಾಡಿ ಸೇರಿಸ್ಕೋಬೋದು. ನೋಡಿ, ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಪ್ಯೂರಿ ರೆಡಿ ಆಯಿತು. ನಂತರ ನಾನು ಹೇಳಿದ್ನಲ್ಲ ಮೊದಲೇ, ಮೈದಾ ಹಿಟ್ಟು ಗೋಧಿ ಹಿಟ್ಟು ಏನೂ ಬಳಸ್ತಿಲ್ಲ. 1 ಕಪ್ ರವೆ ಬಳಸ್ತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ಪು ಅದು ಮ್ಯಾಂಗೋ ಪ್ಯೂರಿ ಬೇಕಾಗುತ್ತೆ. ನಂತರ ಒಂದು 1/2 ಕಪ್ನಷ್ಟು ಮೊಸರು ಹುಳಿ ಇರಬಾರ್ದು, ಒಳ್ಳೆ ಹದಕ್ಕಿರಬೇಕು ಮೊಸರು, ಗಟ್ಟಿ ಮೊಸರಾಗಲಿ, ನೀರಾಗಿರಬಾರ್ದು ಮೊಸರು, ಅದೊಂದು ಕಂಡೀಷನ್ನು. ಮತ್ತು ಎಲ್ಲೂ ನೀರು ಬಳಸಬೇಡಿ, ಯಾವುದೇ ಕಲರ್ ಬಳಸೋದು ಬೇಕಾಗಲ್ಲ, ಸಖತ್ತಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ, ಮಕ್ಕಳಿಗೆ, ಮನೇಲಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂದೇ ಇಷ್ಟ ಆಗುತ್ತೆ. ಮಿಸ್ ಮಾಡಬೇಡಿ. ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಿದ್ಮೇಲೆ ಒಂದು 10 ನಿಮಿಷ ಇದನ್ನು ನೆನೆಸ್ಬೇಕಾಗುತ್ತೆ, ರವೆ ಹಾಕಿದ್ದೀವಲ್ಲ ಅದರಿಂದ. ಒಂದು 10 ನಿಮಿಷ ಆದಮೇಲೆ ನೋಡಿ, ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ, ನೀರು ಎಲ್ಲೂ ಬಳಸಬೇಡಿ ಪ್ಲೀಸ್. ನಂತರ ಒಂದು 1/2 ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು 1/4 ಕಪ್ನಷ್ಟು ಕುಕ್ಕಿಂಗ್ ಆಯಿಲ್, ಅಂದರೆ ಕೋಲ್ಡ್ ಪ್ರೆಸ್ ಆಯಿಲ್ ಬೇಡ, ಎನಿ ಕುಕ್ಕಿಂಗ್ ಆಯಿಲ್, ರಿಫೈನ್ಡ್ ಆಯಿಲ್ಗಳು ಯೂಸ್ ಮಾಡಿ. ಒಂದು ಪಿಂಚಷ್ಟು ಉಪ್ಪನ್ನ ಸೇರಿಸಿ, ಎಲ್ಲೂ ನೀರು ಬಳಸಬಾರ್ದು, ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ರೆಡಿ ಆಯಿತು. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಕ್ಕರೆ ಪ್ರಮಾಣನ 1/2 ಕಪ್ ಹಾಕಿದ್ದೀನಲ್ಲ, ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ ಒಂದು 3/4 ಕಪ್ ಸೇರಿಸ್ಕೋಬೋದು, ಅದೊಂದು ಚೇಂಜಸ್ ಮಾಡ್ಕೊಳ್ಳಿ. ನಂತರ 3/4 ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರ್ನ ತಗೊಳ್ತಾ ಇದ್ದೀನಿ. ನಂತರ ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಬಳಸ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 1 ಸ್ಪೂನಷ್ಟು ವೆನಿಲ್ಲಾ ಎಸೆನ್ಸ್ನ ಹಾಕ್ತಾ ಇದ್ದೀನಿ. ಒಂದು 1/2 ಸ್ಪೂನ್ ಹಾಕ್ಕೋಬೋದು, ಫ್ಲೇವರ್ ಇಷ್ಟಪಡೋರು 1 ಸ್ಪೂನ್ ಹಾಕ್ಬೋದು. ನಾನಿಲ್ಲಿ 1 ಸ್ಪೂನು ವೆನಿಲ್ಲಾ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು 5 ಮಿನಿಟ್ಸು ಹೀಗೆ ಒಂದೇ ಡೈರೆಕ್ಷನ್ನಲ್ಲಿ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಅದು ಹಿಟ್ಟಿಂದು ಏನು ಪ್ರಮಾಣ ಇತ್ತು ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈಗ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಕೇಕು ಅಷ್ಟೇ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಅದರಿಂದ ಬಿಡದೆ ಒಂದು 3ರಿಂದ 4 ನಿಮಿಷ ಈ ರೀತಿ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಬೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಆಲ್ಮೋಸ್ಟ್ ನಾನು ಒಂದು 3ರಿಂದ 4 ನಿಮಿಷ ಈ ರೀತಿ ನೀಟಾಗಿ ಚೆನ್ನಾಗಿ ಬೀಟ್ ಮಾಡಿಕೊಂಡೆ. ನಂತರ ನಿಮ್ಗೆ ಯಾವ ಪಾತ್ರೆ ಬೇಕೋ ಆ ಪಾತ್ರೆ, ಅಥವಾ ಯಾವ ಶೇಪ್ ಬೇಕೋ ಆ ಶೇಪಿಂದೊಂದು ಪಾತ್ರೆಗೆ ಕೆಳಗಡೆ ಒಂದು ಬಟರ್ ಪೇಪರ್ ಹಾಕಿ ನಾನು ಈಗ ಎಲ್ಲ ಕಡೆ ತುಪ್ಪನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಂತರ ಈಗೇನು ಮಿಕ್ಸ್ ಮಾಡಿದ್ನಲ್ಲ, ಇನ್ನೊಂದು ಸಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಏನು ಬೇಕಿಂಗ್ ಮೋಲ್ಡ್ ಇದೆ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅದು ನೋಡ್ತಾ ಇದ್ರೆ ಏನು ಸಖತ್ತಾಗಿ ಕಾಣ್ತಾ ಇದೆಯಲ್ವಾ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸಿಲ್ಲ,
ಮ್ಯಾಂಗೋದೇ ಒಳ್ಳೆ ಕಲರ್ ಬಂದಿದೆ. ನಂತರ ಚೆನ್ನಾಗಿ ಈ ರೀತಿ ಟ್ಯಾಪ್ ಮಾಡಿ ಎಲ್ಲ ಕಡೆ ನೀಟಾಗಿ ಸೆಟ್ ಆಗಲಿ. ನಂತರ ನಾನಿಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋಕ್ಕೂ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಬಾದಾಮಿಯಿಂದ ಅದನ್ನು ಅಲಂಕಾರ ಮಾಡ್ತಾಯಿದ್ದೀನಿ. ನೀವು ಅದನ್ನು ಆಪ್ಷನಲ್ಲು ಬೇಕಂದರೆ ಮಾಡ್ಕೋಬೋದು, ಇಲ್ಲ ಬಿಡ್ಬೋದು. ನಂತರ ಒಂದು ಕುಕ್ಕರ್ ಕೆಳಗಡೆ ಒಂದು ಏನಾದರೂ ಒಂದು ಸ್ಟ್ಯಾಂಡ್ ಥರನೋ ಏನಾದರೂ ಒಂದು ಅಥವಾ ಒಂದು ರೋಲ್ ಥರದ್ದೊಂದು ಸಿಂಬೆ ಬರುತ್ತೆ ನೋಡಿ, ಅದಿಟ್ಬಿಟ್ಟು ಪ್ರೆಷರ್ ಇಡಬಾರ್ದು. ಮತ್ತು ಅದನ್ನು ಒಂದು 45 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟು ಬೇಯಿಸಬೇಕು. ನೋಡಿ ಈಗ 45 ಮಿನಿಟ್ಸ್ ಆಗಿದೆ. ನೀವು ಮಧ್ಯೆ ಮಧ್ಯೆ ಬೇಕಾದರೆ ತೆಗೆದು ನೋಡ್ತಾ ಇರ್ಬೋದು. ಹೈಯಲ್ಲಿ ಮಾತ್ರ ಇಡಬೇಡಿ, ಸಿಮ್ಮಲ್ಲಿ ಇಡಿ. ಆದಷ್ಟು ಸಣ್ಣ ಊರಿನಲ್ಲೇ ಅದು ಬೇಕಾಗಬೇಕು. ನೋಡ್ತಾ ಇದ್ದೀರಾ. ಈಗ ಅದನ್ನು ತಕ್ಷಣ ಬಿಸಿಗೆ ತೆಗಿಬೇಡಿ, ಒಂದು ಹಾಫ್ ಆನ್ ಅವರ್ ಅದರಲ್ಲೇ ಬಿಟ್ಬಿಡಿ. ನಂತರ ಸ್ವಲ್ಪ ಮುಟ್ಟಕ್ಕೆ ಬಿಸಿ ಕಮ್ಮಿ ಆಗಿದೆ ಅಂದಾಗ ಈ ರೀತಿ ತೆಗೆದು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದ್ರೆ ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ. ರೆಸಿಪಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ತಿಳಿಸಿ. ಒಂದು ಹೈಪ್ ಕೊಡಿ, ನಮ್ಮ ಚಾನಲ್ ಕನೆಕ್ಟ್ ಆಗಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಅದು ನೋಡ್ತಿದ್ರೆ ಗೊತ್ತಾಗ್ತಿದೆ ಎಷ್ಟು ಸೂಪರಾಗಿ ಬಂದಿದೆ ಅಂತ. ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.